ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಮಗ. IPL ಟ್ರೇಡ್ ರೂಮರ್ಸ್ಗೆ ಸ್ವಾಗತ. ಮತ್ತೆ ರೂಮರ್ಸ್ಗಳು ಸ್ಪ್ರೆಡ್ ಆಗ್ತಾ ಇದೆ. ಹೊಸ ರೂಮರು ಸೂಪರ್ ಫ್ರೆಶ್ ಆಗಿ ಬಂದಿರುವಂಥ ರೂಮರ್ ಏನು ಅಂತಂದರೆ ಸಂಜು ಸ್ಯಾಮ್ಸನ್. ಟ್ರೆಂಡಿಂಗಲ್ಲಿರುವಂಥವ್ರೇ ಸಂಜು ಸ್ಯಾಮ್ಸನು. ಎಲ್ಲ ಕಡೆಯಿಂದ ಇವಾಗಿಂದ ಮಾತ್ರ ಅಂತಲ್ಲ, ಕಳೆದ 3 ತಿಂಗಳಿಂದ ಸಂಜು ಸ್ಯಾಮ್ಸನ್ ಟ್ರೆಂಡಿಂಗಲ್ಲೇನಿದ್ದಾರೆ. ಇವ್ರು ಟ್ರೇಡ್ ಮಾಡ್ಕೊಂತಾರಂತೆ, ಅವ್ರು ಟ್ರೇಡ್ ಮಾಡ್ಕೊಂತಾರೆ ಅಂತ. ಫಸ್ಟ್ ಬಂದಿದೆ CSK ಹೆಸರು, ಅದಾದ ನಂತರ ಸೈಲೆಂಟ್ ಆಗೋಗ್ಬಿಡ್ತು. ಆಮೇಲೆ ಡೆಲ್ಲಿ ಕ್ಯಾಪಿಟಲ್ಸ್ ಹೆಸರು ಬಂತು, ಆಮೇಲೆ KKR ಹೆಸರು ಬಂತು, ಇವಾಗ ಮತ್ತೆ CSK ಹೆಸರು ಕಾಣಿಸ್ತಾ ಇದೆ, ಬರ್ತಾ ಇದೆ. ಒಟ್ಟು ಸಂಜು ಸ್ಯಾಮ್ಸನ್ ಎಲ್ಲ ಫ್ರಾಂಚೈಸಿಗಳನ್ನು ಎಳೆದಾಡ್ತಾವ್ರು, ನೀವು ಬೇಕು ಅಂತ. ಇಲ್ಲಿ ಇಂಡಿಯನ್ ಟೀಮ್ ನೋಡ್ತವ್ರೆ ಸಂಜು ಸ್ಯಾಮ್ಸನ್ ಡಗೌಟಲ್ಲಿ ಕೂರ್ಸೋರು, ಕೂತ್ಕೊಳ್ಳಪ್ಪ ಸುಮ್ಮನೆ ಸೈಲೆಂಟಾಗಿ ಅಂತ. ಅಂದರೆ ಇವತ್ತಿನ ಮ್ಯಾಚಲ್ಲಿ ಹೇಳ್ತಾ ಇರೋಂಥದ್ದು. ಸೊ ಸೀನ್ ಹೆಂಗಿದೆ ಅಂತಂದ್ರೆ, ಇಲ್ಲಿ ಸಂಜು ಸ್ಯಾಮ್ಸನ್ ಅವರು ನನಗನ್ಸೋ ಪ್ರಕಾರ KKRಗೆ ಹೋಗ್ಬೋದು, DC ಹೋಗೋ ಸಾಧ್ಯತೆ ತೀರಾ ಕಡಿಮೆ. KKRಗೆ ಹೋಗ್ಬೋದು, KKR ಬಿಡ್ತು ಅಂದರೆ CSKಗೆ ಬರ್ಬೋದು. ಸೊ 2 ಟೀಮ್ಗೆ ಹೋದ್ರೆ ಹೋಗ್ತಾ ಇರ್ತೇನೆ, ಬೇರೆ ಟೀಮ್ಗಳಿಗೆ ಹೋಗೋ ಸಾಧ್ಯತೆ ಕಮ್ಮಿನೇ ಕಾಣಿಸ್ತಾ ಇದೆ. ಇಲ್ಲಿ ಧೋನಿ ಅವರು ನೆಕ್ಸ್ಟ್ ವರ್ಷ ಹೆಂಗಿದ್ರು ಕೂಡ ರಿಟೈರ್ಮೆಂಟ್ನ ತಗೊಳ್ಳೋದ್ರಿಂದ ಸಂಜು ಸ್ಯಾಮ್ಸನ್ನ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಕ್ಯಾಪ್ಟನ್ಸಿ ಕೊಡೋಣ ಅಂತ ಯೋಚನೆ ಮಾಡ್ತಾ ಇರಬೇಕು. ಯಾಕಂದರೆ ಎಕ್ಸ್ಪೀರಿಯನ್ಸು ಹಂಗೆ ಇದೆ, ಪರ್ಫಾರ್ಮೆನ್ಸು ಕೂಡ ಅದೇ ಥರನೇ ಇದೆ. T20s ಅಂತ ಬಂದಾಗ ಋತುರಾಜ್ ಗಾಯಕ್ವಾಡ್ಗೆ ಕಂಪೇರ್ ಮಾಡ್ತು ಅಂದರೆ ಸೋ ಫಾರ್ ಬೆಟರ್ ವಿಕೆಟ್ ಕೀಪರ್ ಬ್ಯಾಟರ್ ಅವರು. ಆ್ಯಂಡ್ ಋತುರಾಜ್ ಗಾಯಕ್ವಾಡ್ ಅವರು ರೀಸೆಂಟಾಗಿ ಏನು ಫಾರ್ಮಲ್ಲೂ ಕೂಡ ಕಾಣಿಸ್ಕೊಂತ ಇಲ್ಲ. ಇವರಿಗೆ ಕ್ಯಾಪ್ಟನ್ಸಿ ಕೊಟ್ಬಿಟ್ಟು ಸಿಕ್ಕಾಪಟ್ಟೆ ಅನುಭವಿಸ್ಬಿಟ್ಟಿದ್ದಾರೆ CSK ಅವರು. ಆ್ಯಂಡ್ ಇವಾಗ ಬರ್ತಾ ಇರೋವಂಥ ಅಪ್ಡೇಟ್ ಏನು ಅಂತಂದರೆ, ಟ್ರೇಡು ಆಲ್ ಕ್ಯಾಶ್ ಡೀಲ್ ಅಲ್ವಂತೆ. ಟ್ರೇಡ್ ಇನ್ ಕೇಸ್ ಏನಾದ್ರು CSKಗೂ ಜೊತೆಗೆ ರಾಜಸ್ಥಾನ್ ರಾಯಲ್ಸ್ಗೂ ಆಯಿತು ಅಂತಂದರೆ ಪ್ಲೇಯರ್ ಟು ಪ್ಲೇಯರ್ ಡೀಲ್ ಆಗುತ್ತೆ ಇದು ಅಂತ. ಅಂದರೆ ವಿನ್ ಸಿಚುವೇಶನ್, ವಿನ್ ಸಿನಾರಿಯೋ. ನೀವು ಅವ್ರು ಕೊಡ್ರಿ, ನಾವು ಇವ್ರನ್ನ ಕೊಡ್ತೀವಿ ಅನ್ನೋ ಥರ. ಇಲ್ಲಿಬ್ರಿಗೂ ಲಾಸ್ ಆಗಕ್ಕೆ ಹೋಗ್ಬಾರ್ದು. ನಮ್ಗೆ ಈ ಪ್ಲೇಯರ್ ಇಷ್ಟ, ನಿಮ್ಮಲ್ಲಿರುವಂಥ ಈ ಪ್ಲೇಯರ್ ಇಷ್ಟ, ನಿಮ್ಗೆ ಈ ಪ್ಲೇಯರ್ ಬೇಕು ಅಂದರೆ ತಗೊಳ್ಳಿ. ಇಲ್ಲಿ ಸಂಜು ಸ್ಯಾಮ್ಸನ್ ಹೆಂಗಿರೋ ರಾಜಸ್ಥಾನ್ ರಾಯಲ್ಸ್ ಕಳೋದಕ್ಕೆ ರೆಡಿ ಇಲ್ಲ ಅನ್ನೋ ಥರ ಸೀನ್ ಬಂದು ಕೂತಿದೆ. ಇಲ್ಲಿ ಪ್ಲೇಯರ್ ಟು ಪ್ಲೇಯರ್ ಟ್ರೇಡ್ ಆಯಿತು ಅಂತಂದರೆ ಯಾವ ಪ್ಲೇಯರ್ನ ಕೊಡ್ಬೋದು ಅಂತಂದರೆ CSK ಅವರು 3 ಜನ ಪ್ಲೇಯರ್ಸ್ಗಳನ್ನ ಮಾತ್ರ ಕೊಡ್ಬೋದು. ಆ್ಯಂಡ್ 3 ಜನ ಪ್ಲೇಯರ್ಸ್ಗಳನ್ನ ಮಾತ್ರ ಅವರು ಕೂಡ ಕೇಳ್ತಾರೆ, ನಮ್ಗೆ ಇವ್ರು ಬೇಕು, ಇಂಥವ್ರು ಬೇಕು ಅಂತ. ಯಾಕಂದರೆ ಸಖತ್ತಾಗಿರುವಂಥ ಪ್ಲೇಯರ್ಸ್ಗಳನ್ನೇ ತಗೊಳ್ಳೋದಕ್ಕೆ ಇಷ್ಟಪಡೋದು. ಡಕೋಟಾ ಪ್ಲೇಯರ್ಸ್ಗಳು ಏನಾರು ಈ 30 ಲಕ್ಷದ ಪ್ಲೇಯರ್ಗಳು, 50 ಲಕ್ಷದ ಪ್ಲೇಯರ್ಗಳು ಅವನ್ನ ತಗೊಳಕ್ಕೆ ಇಷ್ಟಪಡ್ತಾರೆ. ಯಾರಾದರೂ ಸಖತ್ ಕ್ವಾಲಿಟಿ ಪ್ಲೇಯರ್ಗಳನ್ನೇ ತಗೊಳ್ಳೋದಕ್ಕೆ ಇಷ್ಟಪಡೋದು. ಸೊ ಪ್ಲೇಯರ್ ನಂಬರ್ 1 ಯಾರು ಅಂತಂದರೆ ಅದು ಮತೀಶಾ ಪತಿರಾಣ. 13 ಕೋಟಿ ಕೊಟ್ಬಿಟ್ಟು CSK ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ರು. ಆ್ಯಂಡ್ ಪರ್ಫಾರ್ಮೆನ್ಸು ಕೂಡ ಲಾಸ್ಟ್ ಸೀಸನ್ ಪರವಾಗಿಲ್ಲ, ಅದರ ಲಾಸ್ಟ್ ಸೀಸನ್ ಸಖತ್ತಾಗಿತ್ತು ಇವರ ಪರ್ಫಾರ್ಮೆನ್ಸ್. ಅದಕ್ಕೋಸ್ಕರನೇ 13 ಕೋಟಿ ಕೊಟ್ಬಿಟ್ಟು ಇವ್ರನ್ನ ರಿಟೈನ್ ಮಾಡ್ಕೊಂಡಿದ್ದು. ಮತೀಶಾ ಪತಿರಾಣ ನಮಗೆ ಕಳಿಸಿ ಅಂತ ರಾಜಸ್ಥಾನ್ ರಾಯಲ್ಸ್ ಅವರು ಕೇಳಬಹುದು. ಆ್ಯಂಡ್ ಅದು ವ್ಯಾಲಿಡು ಕೂಡ, ಯಾಕಂದರೆ ಆ ಕಡೆಯಿಂದ 18 ಕೋಟಿಯ ಸಂಜು ಸ್ಯಾಮ್ಸನ್ ಕಳಿಸ್ತಾ ಇದ್ದಾರೆ, ನೀವು 13 ಕೋಟಿಯ ಮತೀಶಾ ಪತ್ರಾನ ಕಳಿಸಿ, ಆಮೇಲೆ ಡಿಫ್ರೆನ್ಸ್ ಅಮೌಂಟ್ ಏನಿದೆಯೋ ಅದನ್ನು ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ಬೋದು. ಇಲ್ಲ ಅಂತ ಅಂದರೆ ನೆಕ್ಸ್ಟು ಶಿವಮ್ ದುಬೆ 12 ಕೋಟಿ ಕೊಟ್ಬಿಟ್ಟು ಇವ್ರನ್ನ ರಿಟೈನ್ ಮಾಡ್ಕೊಂಡಿದ್ರು. ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ ಪ್ಲೇಯರ್ ಬೇರೆ ಇವರು. ಇವ್ರನ್ನ ಕೂಡ ಕೇಳ್ಬೋದು ಈ ಆಲ್ರೌಂಡರ್ನ. ಸೊ 3 ಜನ ಅಷ್ಟೇ ಸೌಂಡ್ ಆಗ್ತಾ ಇರೋದು, 3 ಜನ ಅಷ್ಟೇ ಹೇಳ್ತಾ ಇದ್ದೀನಿ. ಆ್ಯಂಡ್ ಬರ್ತಾ ಇರೋಂಥ ಇನ್ನೂ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಏನು ಅಂತಂದರೆ, ರವೀಂದ್ರ ಜಡೇಜಾನ ಕೇಳ್ತಾ ಇದ್ದಾರೆ. ಇವರು ಕೂಡ ರಾಜಸ್ಥಾನ್ ರಾಯಲ್ಸ್ ಪ್ಲೇಯರ್ನೇ. ರಾಜಸ್ಥಾನ್ ರಾಯಲ್ಸ್ ಇದ್ದಾಗ ಏನೇನೋ ಸೀನ್ ಆಗಿತ್ತು ಇವ್ರದ್ದು. ಇವ್ರನ್ನೂ ಕೂಡ ಇವಾಗ ಕೇಳ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ವರ್ಷ ಆದಮೇಲೆ ರಾಜಸ್ಥಾನ್ ರಾಯಲ್ಸಿಗೆ ರಿಟರ್ನ್ ಆಗ್ತಾರೆ ರವೀಂದ್ರ ಜಡೇಜಾ. ನೀವು ಗಮನಿಸಿದ್ದೀರಾ ಅಂತಂದರೆ ಲಾಸ್ಟ್ ಇಯರು ಜೊತೆಗೆ ಲಾಸ್ಟ್ 1-2 ಇಯರ್ ತೊಗೊಬೋದು, ರವೀಂದ್ರ ಜಡೇಜಾ ಯೂಸ್ ಆಗ್ತಿರೋಂಥದ್ದು CSKಯಲ್ಲಿ ಮಿನಿಮಲ್ಲೇ. ಏನು ಅಂಥ ಮಟ್ಟಿಗೆ ಹೆವಿಯಾಗೆ ಬೌಲಿಂಗಿಂದ ಆಗಿರಲಿ, ಬ್ಯಾಟಿಂಗಿಂದ ಆಗಿರಲಿ ಹೆವಿಯಾಗಿ ಕಾಂಟ್ರಿಬ್ಯೂಷನ್ ಅನ್ನೋಂಥದ್ದು ಏನೂ ಇಲ್ಲ. ಜೊತೆಗೆ ಅವರು ಕ್ಯಾಪ್ಟನ್ಸಿ ಕೊಟ್ಟಿದ್ದು, ಕಿತ್ಕೊಂಡಿದ್ದು ಏನೇನೇನೋ ಆಯಿತು. ರವೀಂದ್ರ ಜಡೇಜಾ ಈಚೆ ಬಂದರೂ ಕೂಡ ಏನೇನು ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಇವ್ರನ್ನ ಆಡಿಸ್ಲೇಬೇಕು. ರವೀಂದ್ರ ಜಡೇಜಾ ಒನ್ ಆಫ್ ದ ಮೇನೆಸ್ಟ್ ಬಿಗ್ಗೆಸ್ಟ್ ಪಿಲ್ಲರ್. ಎಂತೆಂಥವ್ರನ್ನೋ ಬಿಟ್ಟಿದ್ರು. ಸುರೇಶ್ ರೈನಾನೇ ಬಿಟ್ಟರು, ಎಂಥ ದೊಡ್ಡ ಲೆಜೆಂಡು ಸುರೇಶ್ ರೈನಾ, ಅವ್ರನ್ನೇ ಬಿಟ್ಟರು. ಯಾರ್ಯಾರನೋ ಬಿಟ್ಟರು CSK ಅವರು. ಇವ್ರನ್ನ ಕಟಾಕಂತಾರೆ ಅಂತ ಹೇಳೋದಕ್ಕಾಗತ್ತೆ. ಒಟ್ಟಲ್ಲಿ ಸಿಕ್ಕಾಪಟ್ಟೆ ವರ್ಷಗಳು ಆಡ್ಕೊಂಬಂದಿದ್ದಾರೆ ಒಂದು ಮೈನ್ ಪ್ಲೇಯರ್ ಆಗಿ. 18 ಕೋಟಿ ಸಂಜು ಸ್ಯಾಮ್ಸನ್ ಇಲ್ಲಿ ಬೇಕು ಅಂದರೆ ರವೀಂದ್ರ ಜಡೇಜಾನ ಬಿಡಬೇಕು ಅಂತ ಬಂದಾಗ ಖಂಡಿತ ಬಿಡ್ಬೋದು ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ. 18 ಕೋಟಿ ಇಟ್ಸ್ ಎ ಫೇರ್ ಡೀಲ್, ವಿನ್ ಸಿಚುವೇಶನ್ 2 ಟೀಮ್ಗೂ ಕೂಡ. ಇಲ್ಲಿ ಅವರು ಲಾಸ್ ಮಾಡ್ಕೊಳ್ಳೋವಂಥದ್ದು ಏನಿರಲ್ಲ, ಇವರು ಲಾಸ್ ಮಾಡ್ಕೊಳ್ಳೋವಂಥದ್ದು ಏನಿರೋದಿಲ್ಲ, ಕಳ್ಕೊಳ್ಳೋವಂಥದ್ದು ಏನಿರೋದಿಲ್ಲ. ಅದೇ ರಾಜಸ್ಥಾನ್ ರಾಯಲ್ಸ್ ಅವ್ರು ಕ್ಯಾಪ್ಟನ್ನ ಕಳ್ಕೊಬೋದು ಅಷ್ಟೇ. ಅದು ಬಿಡ್ತು ಅಂದರೆ CSK ಇದು ನಾನು ಹಂಗೆ ನೋಡೋಕೆ ಹೋಯ್ತು ಅಂದರೆ ರವೀಂದ್ರ ಜಡೇಜಾನ ಕಳಿಸ್ಬಿಟ್ಟು ಈ ಸಂಜು ಸ್ಯಾಮ್ಸನ್ನ ಕರ್ಕೊತಾರೆ ಅಂತಂದರೆ ಹಿಂಗಿದ್ರು ಇಲ್ಲಿ ರವೀಂದ್ರ ಜಡೇಜಾ ಫ್ಲಾಗ್ ಆ್ಯಂಡ್ ಆಫ್ ಅವರ ಕೆರಿಯರಲ್ಲಿ ಆಡ್ತಾ ಇದ್ದಾರೆ. ಒಬ್ಬ ಅಂದರೆ ಆಡ್ತು ಅಂದರೆ 3-4 ವರ್ಷ ಆಡ್ಬೋದು ಅಂತ ಅನ್ಕೊಳ್ಳಿ. ಸಂಜು ಸ್ಯಾಮ್ಸನ್ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಆಡ್ಬೋದು, ಇನ್ನೂ 1-2 ಸೈಕಲ್ನೇ ಆಡ್ಬೋದು. ಆದ್ದರಿಂದ ಖಂಡಿತ ಈ ಒಂದು ಡೀಲ್ ಫೇರ್ ಅಂತಲೂ ಕೂಡ ಅನ್ನಿಸ್ತಾ ಇದೆ ಅಷ್ಟೇ. ಇದಾಗುತ್ತಾ ಆಗಲ್ವೋ ಗೊತ್ತಿಲ್ಲ. ಒಟ್ಟಲ್ಲಿ ಫ್ರೆಶ್ ಆಗಿ ಬರ್ತಾರೋಂಥ ಅಪ್ಡೇಟ್ ಇಷ್ಟು. ಮತ್ತೆ CSK ಸೌಂಡ್ ಮಾಡ್ತಿದೆ ಸಂಜು ಸ್ಯಾಮ್ಸನ್ ಅವರ ಟ್ರೇಡ್ ವಿಚಾರದಲ್ಲಿ ಈ 3 ಜನದಲ್ಲಿ ಯಾರಾದರೂ ಒಬ್ಬರನ್ನ ಕಳಿಸ್ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರಂತೆ. ಆ್ಯಂಡ್ ಇವರು
ನೋಡ್ತಾ ಇದ್ದಾರಂತೆ. ನೋಡೋಣ ಅದೇನಾಗುತ್ತೆ ಅಂತ. ಸಂಜು ಸ್ಯಾಮ್ಸನ್ಗೆ ತಲೆ ಕೆಟ್ಬಿಟ್ಟು ನನ್ನ ಮಗಂದು ಆ ಕಡೆನೂ ಬೇಡ ಈ ಕಡೆನೂ ಬೇಡ, ನಾನು ಹಮ್ಮಿಕೊಂಡು ಆಕ್ಷನ್ಗೆ ಹೋಗ್ತೀನಪ್ಪ ಬಿಟ್ಬಿಡ್ರು ನನ್ನ ಅಂತ ಆಕ್ಷನ್ಗೆ ಹೋದ್ರು ಕೂಡ ಆಶ್ಚರ್ಯ ಪಡೋದೆಲ್ಲ ಏನೂ ಇರೋದಿಲ್ಲ. ಸೊ ನೋಡೋಣ ಇನ್ನೇನು IPL ರಿಟರ್ನ್ಸ್ ಹತ್ರ ಬರ್ತಾಯಿದೆ 15ನೇ ತಾರೀಕು. ಇವಾಗ ನೋಡ್ಕೊಂಡ್ರೆ ಟ್ರೇಡ್ ರೂಮರ್ಸು ಅದು ಒಂದೊಂದೇ ಸ್ಪ್ರೆಡ್ ಆಗ್ತಾ ಇದೆ. ಯಾವ್ದು ನಿಜ ಯಾವ್ದು ಸುಳ್ಳು ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡೋಣ ನಿಮ್ಗೇನು ಅನಿಸುತ್ತೆ? ಸಂಜು ಸ್ಯಾಮ್ಸನ್ನು CSKಗೆ ಬರ್ತಾರೆ ಅಂತಂದರೆ ಈ 3 ಜನದಲ್ಲಿ ಯಾರು ಟ್ರೇಡ್ ಆಗಬಹುದು? RRಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.